ಡಿ.ಕೆ. ಶಿವಕುಮಾರ್ ಅವರು ಆಡಿದಂಥ ಈ ಮಾತು ಅಂದರೆ ಬಿಜೆಪಿಯಿಂದ ಆಫರ್ ಬಂದಿತ್ತು ಅನ್ನುವಂಥ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಫರ್ ಇರಲಿಲ್ವಾ ಅಂತ ಅವರು ಪ್ರಶ್ನಿಸಿದ್ದಾರೆ. ನಾನು ಹೋಗಿದ್ರೆ ಈಗಲೂ ನಾನೇ ಸಿಎಂ ಆಗಿರ್ತಿದ್ದೆ, ಅದನ್ನು ಬಿಟ್ಟು ಹಾಕಿ ಅಂತ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಈ ಮಾತಿಗೆ ಅವರು ಕೌಂಟರ್ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಕೌಂಟರ್ ಕೊಟ್ಟರು. ಡಿ.ಸಿ.ಎಂ ಆಗುವಂತ ಬಿಜೆಪಿ ಆಫರ್ ಕೊಟ್ಟಿತ್ತು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಆಗುವ ಆಫರ್ ನನಗಿರ್ಲಿಲ್ವಾ ಅಂತ ಅವರು ಪ್ರಶ್ನಿಸಿದ್ದಾರೆ. ಶಿವಕುಮಾರ್ ಅವರಿಗೆ ಡಿ.ಸಿ.ಎಂ ಆಫರ್ ಇತ್ತಂತೆ ಸರ್, ಆದ್ರೆ ಕೇಂದ್ರ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ ತರನ ಡಿ.ಸಿ.ಎಂ ಆಯ್ಕೆ ಮಾಡ್ಕೊಂಡು ಅಲ್ಲಲ್ಲ, ಜೈಲ್ ಆಯ್ಕೆ ಮಾಡ್ಕೊಂಡ್ರೆ ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಡಿ.ಸಿ.ಎಂ ಆಫರ್ ಇತ್ತಂತೆ ಸರ್, ಆದ್ರೆ ಕೇಂದ್ರ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ ತರನ ಡಿ.ಸಿ.ಎಂ ಆಯ್ಕೆ ಮಾಡ್ಕೊಂಡು ಅಲ್ಲಲ್ಲ, ಜೈಲ್ ಆಯ್ಕೆ ಮಾಡ್ಕೊಂಡ್ರೆ ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ. ಇನ್ನು ಇದೇ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದಂಥ ಆಫರ್ ಮಾತಿಗೆ ಡಿ.ಸಿ.ಎಂ ಅವರ ಮಾತು, ಡಿ.ಕೆ. ಶಿವಕುಮಾರ್ ಅವರ ಮಾತು ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 2.5 ವರ್ಷದಿಂದ ಹೇಳದ ಮಾತನ್ನ ಡಿ.ಕೆ.ಶಿ ಈಗ ಹೇಳ್ತಿದ್ದಾರೆ. ಬಿಜೆಪಿ ಯಾವ ನಾಯಕರು ಕರೆ ಮಾಡಿದ್ರು ಅಂತ ಹೇಳಿ, ಎಷ್ಟು ಹೊತ್ತಿಗೆ ಮಾಡಿದ್ರು ಅದನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಬೇಕು. ನೀವು ಅಧಿಕಾರ ಕೊಟ್ಟರೆ ಗ್ರೀನ್ ಬಸ್ ಹತ್ತೀನಿ ಅಂತಾರೆ, ಇಲ್ಲದೆ ಇದ್ರೆ ರೆಡ್ ಬಸ್ ಹತ್ತೀನಿ ಅಂತ ಸಂದೇಶ ಕೊಟ್ಟವ್ರೆ. ಇದೆಲ್ಲ ಹೈಕಮಾಂಡ್ಗೆ ಬೆದರಿಕೆ ಹಾಕ್ತಾ ಇರೋದು, ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಅಂತ ಅಶೋಕ್ ಹೇಳಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ, ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರಾ? ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಯಾವ ನಂಬರಿಂದ ಫೋನ್ ಮಾಡಿದರು, ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು. ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿಲ್ಲ ಅಂದರೆ ನೋಡಿ, ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ, ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ ಈಗ, ಪವರ್ ಟ್ರಾನ್ಸ್ಫರ್ ಆಗೋವಂಥದ್ದು, ಕ್ರಾಂತಿ ಆಗೋವಂಥದ್ದು, ಇವೆಲ್ಲ ನವಂಬರಲ್ಲಿ ಆಗಬೇಕು. ನವಂಬರಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಯಾವುದನ್ನು ಅರ್ಥ ಇಲ್ದಿರ ಮಾಡಲ್ಲ. ಆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಒದ್ದು ಕಿತ್ಕೊತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಏನು ನನಗೆ ಹೇಳಿದ್ರು? ಅದು ನನ್ನ ಹತ್ರ ಪವರ್ ಇದೆಯಾ ಒದ್ದು ಕಿತ್ಕೊಳಕ್ಕೆ? ಅವ್ರು ಹೇಳಿದ್ದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ಒದ್ದು ಕಿತ್ಕೊತೀನಿ ಅಂತ. ಈಗ ಅದೇ ಡೈಲಾಗು, ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ, 2 ತೀರ್ಮಾನ ಮಾಡ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ, ಅದ್ಯಾವುದು ಡೆಲ್ಲಿಯಿಂದ, ಆಡಿಟರ್ ಆಫೀಸಿಂದ, ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಅವ್ರ ಮೆಸೇಜು, ಅವ್ರು ಹೇಳಿದ್ದು, ನಾನು ಆಯ್ಕೆ ಮಾಡಿಕೊಂಡೆ, ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ, ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.